ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಿಗೆ ಬಂದರೆ ಇದು ಶ್ರೀರಾಮನವಮಿ ಹಬ್ಬದ ದಿನದ್ದು ವ್ಲಾಗ್ ಇದು. ಇನ್ನು ಆ ದಿನ ಬೆಳಿಗ್ಗೆನೇ ಹೊರಗಡೆ ಎಲ್ಲ ತೊಳೆದು ಸಿಂಪಲ್ಗೆ ಈ ರೀತಿ ರಂಗೋಲಿ ಹಾಕ್ಬಿಟ್ಟೆ. ದೊಡ್ಡದಾಗಿ ಹಾಕೋಣ ಅಂತ ಹೇಳಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ರಂಗೋಲಿನ. ಬಟ್ ಹನಿ ಎಲ್ಲೋ ಒಂದೊಂದು ಹತ್ರ ಬೀಳ್ತಾನೆ ಇತ್ತು ಸಣ್ಣ ಸಣ್ಣಕ್ಕೆ. ಅದಕ್ಕೆ ಇನ್ನು ದೊಡ್ಡದಾಗಿ ಹಾಕಿದ್ದೀನಿ ಅಂತಂದರೆ ಕಲರ್ಸ್ ಬೇರೆ ಹಾಕಬೇಕು, ಅಟ್ಟಿ ಎಲ್ಲ ಇನ್ನು ಗಲೀಜಾಗೋಗುತ್ತೆ ಅಂತ ಹೇಳಿ ಸಿಂಪಲ್ಗೆ ಮನೆ ಮುಂದೆನೇ ಒಂದು ಚಿಕ್ಕದಾಗಿ ಹಾಕ್ಕೊಂಡೆ. ಇನ್ನು ಸೆಂಟ್ರಿಗೆ ಹಾಕಿದ್ದೀನಿ ಅಂತಂದರೆ ಗಾಡಿಗಳೆಲ್ಲ ಓಡಾಡ್ತಿರುತ್ತೆ, ಸ್ವಲ್ಪ ಹೊತ್ತು ಇರೋದಿಲ್ಲ, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಹಾಕ್ಕೊಂಡು ಇನ್ನು ಒಳಗಡೆ ಬಂದೆ. ಅಂದರೆ ಅಡುಗೆ ಮನೆ ಒಳಗೆ ಸ್ನಾನ ಮಾಡಿಕೊಂಡೆ ಬಂದುಬಿಟ್ಟೆ ಬೆಳಗ್ಗೆನೇ. ಇನ್ನು ಪೂಜೆಗೆಲ್ಲನೂ ನೈವೇದ್ಯಕ್ಕೂ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಬೇಕಾಗುತ್ತಲ್ವ, ಅದಕ್ಕೆ ಸ್ನಾನ ಮಾಡ್ಕೊಂಬಿಟ್ಟು ಫಸ್ಟ್ ಟೈಮ್ ನನ್ನ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಹೋದೆ. ಇನ್ನು ಬಟ್ಟೆ ಎಲ್ಲ ತುಂಬ ಒದ್ದೆ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಬಂದೆ. ತೊಳೆದಿರೋ ಪಾತ್ರೆಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಆಮೇಲೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಅವೆಲ್ಲ ಮಾಡ್ಕೊಬೇಕಾಗುತ್ತೆ. ಬೆಳಗ್ಗೆನೇ ಒಂದು ಸ್ವಲ್ಪ ತಣ್ಣೀರು ಸ್ನಾನ ಥರನೇ ಮಾಡ್ಕೊಂಡು ಬಂದುಬಿಟ್ಟೆ ತಲೆಗೆ. ಆದರೂ ಸರಿ ಸೆಕೆ ಹೊಡಿತಾನೇ ಇದೆ ನನಗೆ, ಅಷ್ಟೊಂದು ಅವಿ ಬರ್ತಾ ಇದೆ. ಇಲ್ಲೂ ಕಿಟಕಿ ತೆಗ್ದಿದ್ರು ಸರಿ ಬಿಸಿ ಗಾಳಿ ಅಂದರೆ ಬಿಸಿ ಗಾಳಿ ಬರ್ತಾ ಇತ್ತು. ಇನ್ನು ಬಾಯೆಲ್ಲ ಒಣ್ಕೊಂಡು ಹೋಗ್ತಿತ್ತು ಅಂತ ಹೇಳಿ ಒಂದು ಗ್ಲಾಸ್ ನೀರು ಕುಡ್ಕೊಂಬಿಟ್ಟ. ಈಗ ಟೀ ಕಾಫಿ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಹೊತ್ತು ಏನು ಕುಡಿಯೋದಕ್ಕೆ ಹೋಗ್ತಿಲ್ಲ. ಏನಾದರೂ ಜಾಸ್ತಿ ತಲೆನೋವು ಅಂತು ಅಂತಂದರೆ ಸಂಜೆ ಹೊತ್ತಾದರೂ ತೊಗೊತೀನಿ ಹೊತ್ತು. ಬೆಳಗ್ಗೆ ಹೊತ್ತೆಲ್ಲ ಟೀ ಕಾಫಿ ಕುಡಿತಾ ಇಲ್ಲ, ಹಾಟ್ ವಾಟರ್ ತೊಗೊತೀನಿ. ಈಗ ಸೆಕೆ ಕಾಲಕ್ಕೆ ಅದು ಕುಡಿಯೋದಕ್ಕೆ ಆಗ್ತಿಲ್ಲ, ಅದಕ್ಕೆ ತಣ್ಣೀರೇ ಒಂದು ಗ್ಲಾಸ್ ಕುಡ್ಕೊಂಡ್ಬಿಡ್ತೀನಿ. ಇನ್ನು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಫಸ್ಟು ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಒಂದು ಚಿಕ್ಕದಾಗಿ ಐಡಿಯಾ ಯೂಸ್ ಮಾಡಿದೆ, ಅದೇನು ಅಂತ ಹೇಳ್ತೀನಿ. ನಮ್ಮ ಮನೆಯವ್ರ ವಿಡಿಯೋ ನೋಡೋವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಸಿಮೆಣ್ಸಿನ್ಕಾಯಿ ತಗೊಬರೋದಕ್ಕೆ ಹೇಳಿದೆ. ಅವ್ರಿಗೆ ಟಿಫನಿಗೆ ರೆಡಿ ಮಾಡಬೇಕು, ಅವ್ರಿಗೆ ಡ್ಯೂಟಿಗೆ ಹೋಗಿದ್ರು, ಇನ್ನು ಬಂದುಬಿಡ್ತಾರೆ ಬೆಳಗ್ಗೆನೇ. ಇನ್ನು ಟಿಫನ್ಗೆ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಟೈಮ್ ಆಗೋಗ್ಬಿಟ್ಟಿತ್ತು. ಅವ್ರು ಬರೋದ್ರು ಒಳಗಡೆ ಟಿಫನ್ ರೆಡಿ ಇಲ್ಲ ಅಂತಂದರೆ ನನ್ನ ಮೇಲೆ ರೇಗಾಡ್ತಾರೆ. ಇನ್ನು ಹಬ್ಬದ ದಿನನೂ ರೇಗಾಡ್ತಾರಲ್ವ ಅಂತ ಹೇಳಿ ನಾನು ಫೋನ್ ಮಾಡಿಬಿಟ್ಟು, ರೀ ಇಲ್ಲೆಲ್ಲ ಅಂಗಡಿಗೆ ಹೋಗಿ ಬಂದೆ, ಹಸಿಮೆಣ್ಸಿನ್ಕಾಯಿ ಸಿಗಲಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು, ನೀವು ಬರಬೇಕಾದ್ರೆ ತೊಗೊಂಬನ್ನಿ ಅಂತ ಹೇಳಿದೆ. ಏನಕ್ಕೆ ಹಾಗೆ ಹೇಳಿದೆ ಅಂತಂದರೆ ಅಲ್ಲೇ ಅವರು ಕೂಲಾಗಿ ಬರ್ತಾರೆ. ಓ ಇವಳು ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಲ್ಲ, ಹೇಗೋ ಹಸಿಮೆಣ್ಸಿನ್ಕಾಯಿ ಸಿಕ್ಕಿಲ್ಲ ಅಂತ ಅಂತಿದ್ದಾಳಲ್ವ, ಸರಿ ಅಂತ ಹೇಳ್ಬಿಟ್ಟು ಸಮಾಧಾನವಾಗಿರ್ತಾರೆ. ಆದರೆ ನಾನು ಅವ್ರು ಬರೋದ್ರ ಒಳಗಡೆ ತಗೊಂಡ್ಬಿಟ್ಟೆ. ಹಸಿಮೆಣ್ಸಿನ್ಕಾಯಿ ಇಲ್ಲಿ ಮನೆ ಹತ್ರ ಬಂದಿತ್ತು, ಹಸಿಮೆಣ್ಸಿನ್ಕಾಯಿ ಬೀನ್ಸು ಮತ್ತು ಹೀರೆಕಾಯಿನೂ ಇಲ್ಲಿ ತಗೊಂಡೆ. ಅದು ಅವ್ರಿಗೆ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಸೈಡಿಗೆ ತೆಗ್ದಿಟ್ಟಿದ್ದೆ. ಅದು ಹೇಗೋ ನೋಡಿಬಿಟ್ರು, ಆವಾಗೊಂದು ಸ್ವಲ್ಪ ರೇಗಾಡಿದ್ರು. ನಾನು ತೊಗೊಂಬರೋದಕ್ಕೆ ಅವ್ರಿಗೆ ಹೇಳಿದ ರೀಸನ್ನೇ ಇದು. ಇನ್ನು ಹಸಿಮೆಣ್ಸಿನ್ಕಾಯಿ ಅವರೇ ತಂದರೆ ಒಂದು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕುತ್ಕೊತಾರೆ ಬ್ರೇಕ್ಫಾಸ್ಟ್ ಆಗೋವರೆಗೂ, ಏನು ರೇಗಾಡೋದಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋ ಐಡಿಯಾದಲ್ಲಿ ನಾನು ಮಾಡಿದ್ರೆ ಲಾಸ್ಟ್ಗೂ ಅವ್ರ ಕಣ್ಣಿಗೆ ಬಿದ್ದುಬಿಡ್ತು ನಾನು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿ. ಇತ್ತಲ್ವ ಮತ್ತೆ ಥರ ಕೇಳಿದೀಯಾ ಅಂತಂದರು. ಹೇಗೆ ಏನೋ ಹೇಳಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಆದರೂ ಸರಿ ಬೈತಾನೆ ಇದ್ದರು. ಭರತ್ಗೆ ಹೇಳ್ಬಿಟ್ಟು ಮಾರ್ಕೆಟ್ ಕಳಿಸ್ಬಿಟ್ಟು ತರಿಸ್ಬಿಟ್ಟು ಮಾಡ್ಬೋದಿತ್ತಲ್ವ, ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ವೇ ಅಂತ. ಉಪ್ಪಿಟ್ಟಲ್ವ ಬೇಗನೆ ಆಗೋಗುತ್ತೆ, ಮಾಡ್ತೀನಿ ಇರಿ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಮಾಡ್ತಿದ್ದೆ. ಆದರೂ ಜಾಸ್ತಿ ಬೈಯೋ ಹತ್ರ ಒಂದು ಸ್ವಲ್ಪ ಬೈಸ್ಕೊಂಡೆ. ಹಬ್ಬದ ದಿನ ಬೆಳಿಗ್ಗೆಯಿಂದ ಮಾಡ್ತಾನೆ ಇದ್ದೀನಿ ಕೆಲಸ, ಆವಾಗಲೂ 8:30 ಆಗೋಯ್ತು. ಇನ್ನು ಅವ್ರು 8:30ಗೆಲ್ಲ ಬಂದುಬಿಡ್ತಾರೆ, ಅದರಿಂದ ಬೈಸ್ಕೊಂಡಿದ್ದೆ. ಆಯ್ತು ಇವತ್ತು ಸರಿ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೆ. ಹೊರಗಡೆ ಹೋಗಿದ್ದೀನಿ ಅಂತಂದರೆ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಮಾತಾಡ್ಕೊಂಡಿರೋದೊಂದು ಕೆಲಸ. ಈ ಕಲರ್ಸ್ ಎಲ್ಲ ಹಾಕ್ತಿರಲ್ವ, ಅದೊಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ. ಟೋನಿ ಬ್ರೂನೊಂದು ಬೇರೆ ಮೇಲೆ ಕರ್ಕೊಂಡು ಹೋಗ್ತೀನಿ, ಅದೊಂದು 1/2 hour ಟೈಮ್ ತೊಗೊಂಡ್ಬಿಡುತ್ತೆ ನನಗೆ. ಈಗಿರುತ್ತೆ ಬೆಳಗ್ಗೆ ಟೈಮ್ ಕೆಲಸಗಳು. ಸಿಂಪಲಕ್ಕೆ ಉಪ್ಪಿಟ್ಟನ್ನ ಮಾಡಿಬಿಡ್ತಿದ್ದೆ. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಒಂದು ಸ್ವಲ್ಪ ಹಾಕಿಬಿಟ್ಟು ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೆ. ಆನಿಯನ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದೆ ಎಣ್ಣೆಗೆ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟೆ. ಆಗಲೇ ನೀವು ನೋಡ್ದಂಗೆ ಆದರೆ ಫಸ್ಟು ರವೆನ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಎಣ್ಣೆ ಹಾಕಿ ನಾನು ಈ ರೀತಿ ಒಗ್ಗರಣೆಗೆ ಹಾಕ್ಕೊತೀನಿ. ನಮ್ಮ ಮನೆಯವ್ರು ಬೈತಾ ಇದ್ರಲ್ವ ಬೆಳಗ್ಗೆನೇ ಏನಿದು ಅಂತ ಅಂದ್ಕೊಂಡು ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟಿದ್ದೆ. ಇನ್ನು ಅದನ್ನು ಬಗ್ಗಿಸ್ಕೊಂಡು ಆಮೇಲೆ ಮತ್ತೆ ರವೆ ಎಲ್ಲ ನೀಟಾಗಿ ಹುರ್ಕೊಂಡಿದ್ದಾಯಿತು. ರವೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಉಪ್ಪಿಟ್ಟು ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಸುಮಾರು ಜನಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಇಷ್ಟ, ನನಗೂ ಅಷ್ಟೇ ತುಂಬಾ ಇಷ್ಟ. ನನಗೊಂದು ಅಭ್ಯಾಸ ಇದೆ, ಉಪ್ಪಿಟ್ಟು ತಿನ್ನೋವಾಗ ಕೇಸರಿ ಬಾತ್ ಇರಬೇಕು, ಇಲ್ಲಾಂತಂದರೆ ಸ್ವಲ್ಪ ಸಕ್ಕರೆ ಆದರೂ ಸರಿ ಸೈಡಲ್ಲಿ ಹಾಕ್ಕೊಂಡು ತಿಂತೀನಿ. ಯಾರಿಗೆಲ್ಲ ಆ ಅಭ್ಯಾಸ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಉಪ್ಪಿಟ್ಟಿಗೂ ಅಷ್ಟೇ ಇಟ್ಬಿಟ್ಟೆ. ನೀರು ಕುದೀಲಿ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಈ ಕಡೆ ಟೋನಿಗೆ ಅಂತ ಹೇಳಿ ಅನ್ನಕ್ಕೆ ಇಡ್ತಿದ್ದೆ. ಅವನಿಗೆ ಸಣ್ಣಕ್ಕಿಯಲ್ಲಿ ಅನ್ನ ಮಾಡಿ ತಿನ್ಸೋದಕ್ಕೆ ಹೋಗೋದಿಲ್ಲ, ಅವ್ನಿಗೆ ವಾಮಿಟ್ ಆಗುತ್ತೆ. ಹಾಗಾಗಿ ದಪ್ಪದ ಅಕ್ಕಿದಲ್ಲೇ ಈ ರೀತಿ ನೀರು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಮಾಡಿದ್ದೀನಿ ಅಂತಂದರೆ ನುಣ್ಣಗೂ ಇರುತ್ತೆ, ಅವ್ನು ಚೆನ್ನಾಗಿ ತಿಂತಾನೆ. ಇನ್ನು ನೋಡಿ ನಾನು ನೀರು ಹಾಕಿದ್ದೆ ಆವಾಗೆ, ಅಂದರೆ ನನಗೊಂದು ಐಡಿಯಾ ಇರುತ್ತೆ ಇಷ್ಟು ರವೆಗೆ ಇಷ್ಟು ನೀರು ಅಂತ ಹೇಳಿಬಿಟ್ಟು. ನೋಡಿ ಸ್ವಲ್ಪ ಉದ್ರುದ್ರಾಗೆ ಇರಬೇಕು, ಜಾಸ್ತಿ ಮೆತ್ತಗೆ ಮಾಡ್ಕೊಬಾರ್ದು, ಪೊಂಗಲ್ ಥರ. ನಮಗೆ ತೀರಾ ಮೆತ್ತಗೆ ಬೇಕಂದರೆ ಇನ್ನೊಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಬೋದು.
ಒಂದು ಐಡಿಯಾ ಪ್ರಕಾರ ಇದು ಮಾಡಬೇಕು ಅಂತಂದರೆ 1 ಗ್ಲಾಸ್ ರವೆಗೆ 2 ಗ್ಲಾಸು ಇಲ್ಲ 2.5 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀರಿ ಅಂತಂದರೆ ನಮಗೆ ತುಂಬ ಪರ್ಫೆಕ್ಟಾಗಿ ಉಪ್ಪಿಟ್ಟು ಆಗೋಗುತ್ತೆ. ನಮ್ಮ ಮೈದಲ್ಲಿ ಈ ರೀತಿ ಸ್ವಲ್ಪ ಉದ್ರಾಗೆ ಇರಬೇಕು. ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಮ ಮನೆಯವರು ತಿಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೇಳ್ತಾರೆ. ಇನ್ನು ಈಗ ಬಂದು ನಾನು ರೆಡಿ ಆಗಿದ್ದೀನಿ. ನಮ್ಮ ಮನೆಯವರು ಪಾಪ ಡ್ಯೂಟಿ ಮಾಡಿಕೊಂಡು ಬಂದ್ರಲ್ಲ, ಅವ್ರಿಗೆ ನಿದ್ದೆ ಇರೋದಿಲ್ಲ, ಹಾಗಾಗಿ ಹೋಗಿ ಮಲ್ಕೊಂಬಿಡಿ ಅಂತ ಹೇಳಿಬಿಟ್ಟು ಅಂದ್ರಿ. ಇನ್ನು ನಾನು ನನ್ನ ಮಗ ಈಗ ಮಾರ್ಕೆಟ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಿದ್ರಿ. ಹೂವು ಸ್ವಲ್ಪ ಇದೆ ಮನೆಯಲ್ಲಿ. ನೆನ್ನೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಡೆ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಅಂದರೆ ದೊಡ್ಡಪ್ಪ ಅವ್ರು ಬೇರೆ ತೀರೋಗಿದ್ರಲ್ವ, ಅದು ನೆನ್ನೆ ಮಾಡ್ಕೊಳ್ಳೋದಕ್ಕೆ ಹೇಳಿದರು ಅಮ್ಮ. ಹಾಗಾಗಿ ಎಲ್ಲ ನೆನ್ನೆನೇ ಮಾಡ್ಕೊಂಡಿದ್ದು. ನಾನು ಎಲ್ಲ ಮಾಡಿಕೊಂಡು ದೇವ್ರ ಮನೆಯಲ್ಲೆಲ್ಲ ಜೋಡಿಸಿ ಕ್ಲೀನ್ ಮಾಡೋದ್ರೊಳಗಡೆ ತುಂಬ ಟೈಮ್ ಆಯಿತು. ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಮಾರ್ಕೆಟ್ಗೆ ಹೋಗೋದಕ್ಕೆ ಹೋಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ಮಗಗೆ ಎದ್ದು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅಂದೆ. ಅವನು ಹೋಗಿ ಫ್ರೆಶ್ ಆಗಿ ಬರ್ತಿದ್ದಾನೆ. ಅದ್ರ ಒಳಗಡೆ ನಾನು ಹೆಸರುಬೇಳೆ ಸ್ವಲ್ಪ ನೆನೆಸ್ಬಿಟ್ಟು ಹೋಗೋಣ, ಅದೇ ಮೇಯ್ನ್. ಒಂದು ಸ್ವಲ್ಪ 1.5 hour 2 hours ಆದರೂ ನೆನಿಬೇಕಲ್ಲ ಅಂತ ಹೇಳಿಬಿಟ್ಟು ಅದನ್ನು ಇಟ್ಟೆ. ಇನ್ನು ನಮ್ಮ ಮನೆಯವ್ರು ಕಾಸು ಕೊಟ್ಟಿದ್ರು, ಅದು ಮರ್ತೋಗ್ತೀನಿ ಅಂತ ಕೈಯಲ್ಲಿ ಇಟ್ಕೊಂಡು ಇನ್ನು ನಾನು ನನ್ನ ಮಗ ಹೋಗ್ತಿದ್ದೀರಿ. ಮೇಯ್ನ್ ಈಗ ಬೇಕಾಗಿರೋದು ಕಳಶಕ್ಕೆ ಎಲೆ ಬೇಕು, ತೆಂಗಿನಕಾಯಿ ಬೇಕು, ಇನ್ನೂ ಒಂದು ಸ್ವಲ್ಪ ಬಿಡಿ ಹೂವು ಒಂದು ಸ್ವಲ್ಪ ಬೇಕು. ಇವೆಲ್ಲ ತೊಗೊಂಬರ್ಬೇಕು. ಅದು ಮಾತ್ರನೇ ಅವನನ್ನು ಹೋಗಿ ತೊಗೊಂಬರೋಕ್ಕೆ ಕೇಳಿದೆ. ಜನ ಜಾಸ್ತಿ ಇರ್ತಾರೆ, ಗಾಡಿ ಎಲ್ಲೂ ಪಾರ್ಕ್ ಮಾಡೋದಕ್ಕಾಗೋದಿಲ್ಲ. ನೀನೇ ಬಂದುಬಿಡಮ್ಮ, ನಾನು ಒಂದು ಸೈಡಲ್ಲಿ ಇರ್ತೀನಿ, ನೀನು ಹೋಗಿ ತೊಗೊಂಬರ್ಬೋದು ಅಂತಂದ. ಹಾಗಾಗಿ ಇನ್ನು ಬೇಗ ಹೋಗ್ತಾ ಇದ್ದೀನಿ. ಇನ್ನು ಬಂದ ಮೇಲೆ ಈಗೆಲ್ಲ ಮಾಡ್ಕೊಬೇಕಾಗುತ್ತೆ. ಬೆಲ್ಲನೂ ಅಷ್ಟೇ ತರೋದು ಮರ್ತುಬಿಟ್ಟಿದೆ, ಇನ್ನು ಅದನ್ನು ತರಬೇಕು. ಎಲೆಗಳು ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂತಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇಲ್ಲೇ ತಗೊತಿದ್ದೆ. ನಾನು ಯಾವಾಗೂ ತಗೊಳ್ಳೋ ಹತ್ರ ಕೇಳಿದ್ದಕ್ಕೆ ಕಳಶಕ್ಕೆ ಎಲೆ ಇಲ್ಲ ಅಕ್ಕ ಅಂತಂದರು. ಅದರಿಂದ ಬೇರೆಯವ್ರ ಹತ್ರ ತೊಗೊಂಡು ಇನ್ನು ಬಾಳೆಹಣ್ಣೆಲ್ಲ ಬೇಕಾಗಿತ್ತು ಅಂತ ಅದನ್ನು ತೊಗೊಂಬಂದೆ. ಇವತ್ತು ನಮ್ಮೂರಲ್ಲಿ ತೇರು, ಅದೇ ಅಲ್ಲಿ ರೆಡಿ ಮಾಡ್ತಾಯಿದ್ರು, ಇನ್ನೂ ರೆಡಿ ಆಗಿರಲಿಲ್ಲ. ಇನ್ನು ಅದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ನೋಡಿಕೊಂಡು ಹಾಗೆ ಬಂದ್ರಿ. ವಿಡಿಯೋ ಮಾಡೋಣ ಅಂತಂದರೆ ತುಂಬ ಜನ ಇದ್ದರು ಅಲ್ಲಿ. ಹಾಗಾಗಿ ಬಂದುಬಿಟ್ಟೆ. ನನ್ನ ಮಗನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಅವ್ನು ಕರ್ಕೊಂಡು ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ. ಇನ್ನು ಹೋಗೋಣ ನಡ್ಕೊಂಡು ಅಂತಂದರೆ ತುಂಬ ಜನ ಇರ್ತಾರೆ. ಇನ್ನು ಅಲ್ಲಿ ಹೋಗಿ ಎಲ್ಲೋ ಒಂದು ಸೈಡಲ್ಲಿ ನಿಂತ್ಕೊಂಡು ಬರಬೇಕು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಪಾನಕಕ್ಕೆ ಬೆಲ್ಲ ಎಲ್ಲನೂ ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ತಾ ಇದ್ದೆ. ಫಾಸ್ಟಾಗೆ ಮಾಡ್ತಿದ್ದೀನಿ. ಪೂಜೆ ನಿಧಾನಕ್ಕೆ ಮಾಡ್ಕೊತೀನಿ, ನೈವೇದ್ಯ ಎಲ್ಲ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಿದ್ದೆ. ಇನ್ನು ಹೆಸರುಬೇಳೆಗೂ ಅಷ್ಟೇ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೆಯವ್ರು ತಂದಿರೋದು ತುಂಬ ಫ್ರೆಶ್ ಆಗಿತ್ತು. ಇಲ್ಲಿ ಮನೆ ಹತ್ರ ಬಂದಿರೋದು ನಾನು ತಗೊಂಡಲ್ಲ, ಅದೆಲ್ಲ ಒಂದು ಸ್ವಲ್ಪ ಒಣಗೋದಂಗೆ ಆಗೋಗಿತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ. ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ನಮ್ಮ ಮನೆಯವ್ರು ತಂದಿದ್ರಲ್ವ, ಅದು ತುಂಬ ಚೆನ್ನಾಗಿದೆ ಅಂತ ಅದನ್ನೇ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡ್ಬಿಡ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ ಎರಡನ್ನೂ ಮರ್ತಿ ಬಂದಿದ್ದೀರಿ ನಾನು ನನ್ನ ಮಗ. ಅವ್ನಿಗೆ ಹೇಳಿದ್ದೆ ಮನೆಯಲ್ಲೇ, ಅವನು ಮರ್ತೋಗ್ಬಿಟ್ಟಿದ್ದಾನೆ ಫೋನ್ ಮಾತಾಡಿಕೊಂಡು ಯಾರ ಜೊತೆನೋ. ಇನ್ನು ನನಗೂ ನೆನಪು ಬರಲಿಲ್ಲ. ನನಗೆ ಪೂಜೆ ಮಾಡೋ ಟೆನ್ಷನು, ಬಿಸಿಲು ಬಂದುಬಿಟ್ಟಿದೆ ಅಲ್ವಾ, ಇನ್ನೂ ಯಾವಾಗ ಪೂಜೆ ಮಾಡೋದು ಅನ್ನೋ ಟೆನ್ಷನಲ್ಲಿ ನಾನು ಬಂದುಬಿಟ್ಟೆ. ಇನ್ನು ಮನೆಯಲ್ಲಿ ಅಂದರೆ ಬೀನ್ಸು, ಆಲೂಗಡ್ಡೆ, ಹೀರೆಕಾಯಿ ಇವೆಲ್ಲ ಇತ್ತು. ಇನ್ನು ಇರೋದನ್ನು ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಇದ್ದರೆ ಅದನ್ನೇ ತುರುಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳು ಎದ್ದಿದ್ದು ಲೇಟ್ ಇವತ್ತು, ರಜೆ ಇರೋದ್ರಿಂದ. ಈಗ ಎದ್ದು ಬ್ರಷ್ ಮಾಡಿಕೊಂಡು ಬಂದ್ಲು. ಹೊಟ್ಟೆ ಹಶುವು ಅಂತಂದ್ಲು. ಎದ್ದಿದ್ದೆ ಲೇಟ್ ಅಲ್ವಾ, ರಾತ್ರಿ ಬೇರೆ ನೈವಾಗಿ ತಿನ್ನೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಶುವು ಅಂತಿರ್ತಾರೆ. ಅದರಲ್ಲೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆನೇ ತಿಂದು ಅಭ್ಯಾಸ ಅವಳಿಗೆ. ಇನ್ನು ಬ್ರಷ್ ಮಾಡ್ಕೊಂಬ ಹೋಗು, ಉಪ್ಪಿಟ್ಟು ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ. ಅದು ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಬಿಸಿಯಾಗಿ ನಾವು ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಅವಳು ಇಷ್ಟೊಂದು ಹಾಕಿದ್ಯಾ, ತಣ್ಣಗಾಗೋಗಿದೆ ಅಂತ ಹೇಳಿ ನಾನು ಪ್ಲೇಟ್ಗೆ ಹಾಕಿರೋದನ್ನೆಲ್ಲ ಬಗ್ಗಿಸ್ಬಿಟ್ಟು 2 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡು ಹೋಗ್ತಿದ್ದಾಳೆ. ಇನ್ನು ದೇವ್ರ ಮನೆ ನೋಡಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆನ್ನೆನೇ ಎಲ್ಲ ತೊಳೆದು ಇಟ್ಟಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ಕಲಶ ಎಲ್ಲ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಅಷ್ಟೊಂದು ಜಾಸ್ತಿ ಕೆಲಸ ಏನಿಲ್ಲ ಅಂತ ಅಂದ್ಕೊಂಡೆ, ಯಾಕಂದರೆ ಕ್ಲೀನಿಂಗ್ ನೆನ್ನೆನೇ ಆಗೋಗಿತ್ತಲ್ವ, ಇವತ್ತು ಒರೆಸೋದೇನೂ ಇರಲಿಲ್ಲ. ಇನ್ನು ದೇವ್ರ ಮನೆಯಲ್ಲಿ ಕಳಶಕ್ಕೆಲ್ಲ ಆ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನೋಡ್ಕೊತಿದ್ದೆ. ಅವಾಗವಾಗ ಅಡುಗೆ ಮನೆಯಲ್ಲಿ ಅಡುಗೆನೂ ಮಾಡೋದು ಮತ್ತು ದೇವ್ರ ಮನೆಗೆ ಹೋಗಿ ಹೂವು ಎಲ್ಲ ಜೋಡಿಸೋದು, ಇದೆಲ್ಲ ಎರಡೂ ಆ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೆ. ಸ್ವಲ್ಪ ಫಾಸ್ಟಾಗಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ನನಗೊಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಯಾಕಂದರೆ ಬಿಸಿಲು ಬಂದುಬಿಡ್ತು ಅಂತಂದರೆ, ಅಂದರೆ ಅಮ್ಮವ್ರು ಚಿಕ್ಕ ಮಕ್ಕಳಲ್ಲಿ ಹೇಳೋರಲ್ಲ, ಪೂಜೆ ಅಂತಂದರೆ ಬೆಳಗ್ಗೆನೇ ಮಾಡ್ಕೊಂಬಿಡ್ಬೇಕು, ಇಲ್ಲ ಸಂಜೆ ಟೈಮಲ್ಲಿ ಮಾಡ್ಕೊಬೇಕು, ಬಿಸಿಲು ನತ್ತಿಗೆ ಬಂದಮೇಲೆ ಮಾಡ್ಕೊಬಾರ್ದು ಅಂತ, ಅಂದರೆ ಮಧ್ಯಾಹ್ನದೊತ್ತು ಆ ರೀತಿ ಮಾಡ್ಕೊಬಾರ್ದು ಅಂತ ಹೇಳೋರು. ಅದು ಮೈಂಡಲ್ಲಿ ಓಡ್ತಾ ಇರುತ್ತೆ ನನಗೆ ಹಬ್ಬಗಳ ಟೈಮಲ್ಲಿ ಮತ್ತು ವಾರ ಪೂಜೆಗಳೆಲ್ಲ ಮಾಡ್ಕೊತಿರಲ್ವ ಆ ಟೈಮಲ್ಲೆಲ್ಲನೂ. ಆದರೂ ಇವತ್ತು 5 ಗಂಟೆಗೆ ಎದ್ದೊಳ್ದೆ. ಏನಾಯ್ತು ಅಂತಲೇ ಗೊತ್ತಿಲ್ಲ, ಲೇಟ್ ಆಗೋಗ್ಬಿಡ್ತು ಪೂಜೆ ಮಾಡ್ಕೊಳ್ಳೋದು. ಈಗೂ ಟೈಮು 9:30 ಆಗ್ತಿದೆ. ಆದರೂ ಫಾಸ್ಟಾಗೆ ಮಾಡ್ಕೊತಿದ್ದೀನಿ. 10 ಗಂಟೆ ಒಳಗಡೆ ಪೂಜೆ ಮಾಡಿಬಿಡೋಣ ಅನ್ನೋದು ಮೈಂಡಿಗೆ ಬಂದುಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಬೇಗ ಮಾಡ್ಕೊತಾ ಇದ್ದೆ. ಇನ್ನು ಹೆಸರುಬೇಳೆ ಎಲ್ಲ ಒಗ್ಗರಣೆಗೆ ಹಾಕೋದಿತ್ತಲ್ವ, ಅಂದರೆ ಕೋಸಂಬರಿ ಅದೆಲ್ಲ ಒಗ್ಗರಣೆಗೆ ಹಾಕೋದಿತ್ತಲ್ವ, ಅದಕ್ಕೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಇನ್ನು ಮಜ್ಜಿಗೆನೂ ಅಷ್ಟೇ
ಮೊಸರು ಪ್ಯಾಕೆಟ್ ತೊಗೊಂಬಂದಿದ್ದೆ. ಅದನ್ನೆಲ್ಲನೂ ಮಜ್ಜಿಗೆ ಥರ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಬೇಕು ಅಂತಂದರೆ ಮೆಣಸು ಸಮೇತ ನಾವು ಕುಟ್ಕೊಂಡು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ತಂಪು ಕೊಡುತ್ತೆ. ಹಾಗೆ ಇನ್ನು ಕೋಸಂಬರಿಗೆ ಉಪ್ಪು ಹಾಕಬಾರ್ದು, ಉಪ್ಪು ಹಾಕ್ತೀರಾ ಹಾಗೆ ಇಡಬೇಕು ಅಂತ ಹೇಳ್ತಿದ್ರು ಅಮ್ಮ ನನಗೆ. ನಾನು ಅದನ್ನೇ ಫಾಲೋ ಆಗ್ತಿದ್ದೀನಿ. ಮತ್ತು ಉಪ್ಪು ಹಾಕ್ತೀರಾ ಹಾಗೆ ಇಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಈ ರೀತಿ ಸ್ವಲ್ಪ ನೀರಾಗಿ, ಅಂದರೆ ನಾವು ಯಾವ ರೀತಿ ಕುಡಿತೀರೋ ಆ ರೀತಿ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಕುಡಿತೀರಲ್ವ ಆ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಾನಕಕ್ಕೆ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಶುಗರಲ್ಲಿ ಹಾಕಿಬಿಟ್ಟು ಎಮರ್ಜೆನ್ಸಿಗೆ ಇರುತ್ತೆ ಅಂತ ಟೀ ಮಾಡ್ಕೊಳ್ಳೋವಾಗ, ಮತ್ತು ಸಡನ್ನಿಗೆ ಯಾರಾದರೂ ಬಂದರು ಅಂತಂದರೆ ನಿಂಬೆಹಣ್ಣು ಜ್ಯೂಸ್ ಮಾಡೋವಾಗ ಇದನ್ನು ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗಾಗಿ ಬರೀ ಏಲಕ್ಕಿನೇ ಹಾಕಿ ಪೌಡ್ರ್ ಮಾಡಿದ್ರೆ ಒಂದು ಸ್ವಲ್ಪ ಶುಗರ್ ಹಾಕಿ ಮಾಡಿದ್ದೀರಿ ಅಂತಂದರೆ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಡ್ಬೋದು, ನಾವು ಕುಡಿಬೋದು. ಹಾಗಾಗಿ ಮಾಡ್ಕೊಂಡಿದ್ದೆ. ಆ ಏಲಕ್ಕಿ ಪೌಡ್ರನ್ನೇ 2 ಸ್ಪೂನ್ ಹಾಕ್ಕೊಂಡು ಒಂದು ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಬೇಕು ಅಂದರೆ ಹಿಂಡ್ಕೋಬೋದು, ಇಲ್ಲಾಂತಂದರೆ ನಿಂಬೆಹಣ್ಣಿನ ರಸ ಸ್ಕಿಪ್ ಮಾಡ್ಬೋದು. ಬಟ್ ನನಗಿಷ್ಟ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊತಿದ್ದೆ. ಇನ್ನು ಬೆಲ್ಲನೂ ನೀಟಾಗಿ ಕರಗಿತ್ತಲ್ವ, ಎಲ್ಲ ಪ್ರಸಾದಕ್ಕೆ ರೆಡಿ ಆಯಿತು. ಇನ್ನೆಲ್ಲ ತೊಗೊಂಡೋಗಿ ದೇವ್ರ ಮೈದಲ್ಲಿ ಇಟ್ಬಿಟ್ಟು ಈಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ನಮ್ಮ ಟೋನಿ ನೋಡಿ, ನೀವು ನೋಡ್ದಂಗಾದರೆ ಅಲ್ಲಿ ಕಾಣ್ತಿದ್ದಾನೆ ಚೇರ್ ಕೆಳಗಡೆ. ಅವ್ನಿಗೇನೋ ಒಂಥರ ಮನೆ ಥರ ಫೀಲ್ ಕೊಡುತ್ತೆ ಅದು. ಹಾಗಾಗಿ ಯಾವಾಗೂ ಬಂದು ಚೇರ್ ಕೆಳಗಡೆ ಆ ರೀತಿ ಮಲಗಿರ್ತಾನೆ. ಇನ್ನು ನಾನು ಜಾಸ್ತಿ ಅಡುಗೆ ಮನೆಯಲ್ಲಿ ಇರೋದ್ರಿಂದ ಅವನು ನನ್ನ ಜೊತೆಗೆ ಜಾಸ್ತಿ ಇರ್ತಾನೆ. ನಮ್ಮ ಬ್ರೂನೋ ಇಲ್ಲೇ ಎಲ್ಲೋ ಮಲಗಿರಬೇಕು, ಅವ್ನು ಕಾಣಿಸಿಲ್ಲ ನನಗೆ. ಈಗ ಇನ್ನು ಹೊಸ ಪ್ಲೇಟಲ್ಲೇ ಇಟ್ಬಿಟ್ಟೆ. ದೊಡ್ಡ ಪ್ಲೇಟ್ಸ್ ಎಲ್ಲನೂ ದೇವ್ರ ಮನೆಯಲ್ಲಿ ಯೂಸ್ ಮಾಡೋ ಪ್ಲೇಟ್ಸ್ ಎಲ್ಲ ಮೇಲೆ ಇತ್ತು, ಅದನ್ನು ತೆಗಿಯೋದಕ್ಕಾಗಿಲ್ಲ. ಇಲ್ಲಿ ಹೊಸ ಪ್ಲೇಟ್ ಒಂದು ಇತ್ತು ಅಂತ ಹೇಳಿಬಿಟ್ಟು ಅದರಲ್ಲೇ ನೈವೇದ್ಯಕ್ಕೆ ಎಲ್ಲನೂ ಏನೇನು ಮಾಡಿದ್ದೀನಿ ಅದೆಲ್ಲ ಇಟ್ಬಿಟ್ಟು ಈ ರೀತಿ ಪೂಜೆನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ನಮ್ಮ ಮನೆಯಲ್ಲಿ. ಈ ರೀತಿ ಚಿಕ್ಕದಾಗಿ ಸಿಂಪಲ್ಗೆ ಶ್ರೀರಾಮನವಮಿ ಈ ರೀತಿ ಮಾಡ್ಕೊಂಡ್ರಿ. ವೆಂಕಟರಾಮ ಸ್ವಾಮಿ ಫೋಟೋಗೆ ಹಾರ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ, ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಬೆಳಿಗ್ಗೆ ಅರ್ಜೆಂಟಲ್ಲಿ ತೊಗೊಬಂದು ಹಾಕಿದರೆ ಚೆನ್ನಾಗಿರೋದು. ಆಮೇಲೆ ನೆನಪಾಯಿತು. ಇನ್ನು ಹೇಗೋ ಕನಕಾಂಬರ ಇತ್ತಲ್ವ, ಅದು ಫ್ರೆಶ್ ಅವ್ರ ಗಿಡದಿಂದ ತೊಗೊಂಬಂದು ಕಟ್ಟಿ ಕೊಡೋದು ಅಂತ ಅಂದ್ಕೊತೀನಿ. 2-3 ದಿನ ಆದರೂ ಹೀಗೆ ಇರುತ್ತೆ. ಇನ್ನು ಅದನ್ನೇ ಇಟ್ಬಿಟ್ಟು ಹಿಂಗೆ ಕಳ್ಸಿಕ್ಕೆ ಇಟ್ಟಿದ್ದೆ ತೆಂಗಿನಕಾಯಿ. ನೆನ್ನೆ ಎಲ್ಲ ಕ್ಲೀನ್ ಮಾಡಿದೆ ದೇವ್ರ ಮನೆ ಅಂತ ಹೇಳಿದ್ನಲ್ವ, ಆ ತೆಂಗಿನಕಾಯಿನೇ ಹೊಡ್ಕೊತೀನಿ ಪೂಜೆ ಮಾಡೋ ಟೈಮಲ್ಲಿ. ಆ ತೆಂಗಿನಕಾಯಿನೇ ಹೊಡ್ಕೊಂಬಿಟ್ಟು ಲಾಸ್ಟಲ್ಲಿ ಕರ್ಪೂರದ್ದು ಆರತಿ ಮಾಡ್ಕೊಂಬಿಟ್ಟು ಇನ್ನು ನಾನೇನಾದರೂ ಅಂದ್ಕೊಂಡಿರ್ತೀನಿ ನಮ್ಮ ಕೋರಿಕೆಗಳಿರುತ್ತಲ್ವ, ಅದನ್ನೆಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಅವೆಲ್ಲ ಬೇಗ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಕೇಳಿಕೊಂಡು ಇನ್ನು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಈ ರೀತಿ ನೈವೇದ್ಯಕ್ಕೆ ಇಟ್ಬಿಟ್ಟು ನಮ್ಮ ಇದರಲ್ಲಿ ಸಿಂಪಲ್ಗೆ ಈ ರೀತಿ ಪೂಜೆನೂ ಮಾಡ್ಕೊಂಬಿಟ್ಟೆ. ಇವತ್ತು ಯಾಕೋ ಕಳಶ ನನಗೆ ಡಿಫ್ರೆಂಟಾಗಿ ತುಂಬ ಕಳೆಯಿಂದ ಚೆನ್ನಾಗಿ ಕಾಣ್ತಿತ್ತು. ನಿಮ್ಗೆ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇನ್ನು ಲಾಸ್ಟಲ್ಲಿ ಸಾಂಬ್ರಾಣಿ ಧೂಪ ಹಾಕೋದು ಕಂಪಲ್ಸರಿ ಇರುತ್ತೆ. ಇನ್ನು ಸಾಂಬ್ರಾಣಿ ಇರಲಿಲ್ಲ, ಮನೆಯಲ್ಲಿ ಖಾಲಿಯಾಗಿತ್ತು. ಇದು ಧೂಪ ಇತ್ತು ಅಂತ ಹೇಳಿ ಅದನ್ನೇ ಒಂದು ಸ್ವಲ್ಪ ಇಲ್ಲೊಂದು ಮತ್ತು ತುಳಸಿ ಕಟ್ಟೆ ಹತ್ರ ಒಂದು ಇಟ್ಬಿಟ್ಟೆ. ಎಲ್ರಿಗೂ ಎಲ್ಲ ಮಾಡಿದ್ದೀನಿ. ಇನ್ನು ಟೋನಿ ಬ್ರೂನೋಗೆ ಮಾಡಿರಲಿಲ್ಲ, ಅಂದರೆ ಟೋನಿಗೆ ಅನ್ನ ಮಾಡಿದ್ದೆ, ಬ್ರೂನೋಗೆ ಪೆಡಿಗ್ರಿ ಮಾಡಿರಲಿಲ್ಲ ಅಂತ ಹೇಳಿ ಇನ್ನು ಅವನಿಗೂ ಮಾಡ್ತಿದ್ದೆ. ಇನ್ನು ನನ್ನ ಮಗಳು ಉಪ್ಪಿಟ್ಟು ಒಂದು ಚೂರು ತಿಂದ್ಲು ಅಂತ ಅನ್ನಲ್ವ, ಹೊಟ್ಟೆ ಹಸಿವಾಗ್ತಿತ್ತೇನೋ. ಇನ್ನು ಕಲ್ಲಂಗಡಿ ಹಣ್ಣಿದ್ರೆ ಅದನ್ನು ಕಟ್ ಮಾಡಿಕೊಂಡು ತಿಂತಿದ್ಲು. ಇನ್ನು ನಮ್ಮ ಬ್ರೂನೋಗೆ ಪೆಡಿಗ್ರಿ ತಣ್ಣಗಾಗೋದ್ರ ಒಳಗಡೆ ನಮ್ಮ ಟೋನಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ನಿಗೆ ಇವತ್ತು ಅಂದರೆ ಮೊಸರನ್ನ ತಿನ್ನಿಸ್ತಾ ಇದ್ದೀನಿ. ಇನ್ನು ಅವ್ನಿಗೆ ತಿನ್ನಿಸೋದ್ರ ಒಳಗಡೆ ಇವನಿಗೆ ತಣ್ಣಗಾಗೋಗುತ್ತೆ, ಆಮೇಲೆ ಇವನಿಗೂ ತಿನ್ನಿಸ್ಬೋದು. ಹೊಟ್ಟೆ ಹಸಿವಾಗಿದೆಯೇನೋ, ಇಬ್ಬರು ಸಪ್ಪೆ ಮುಖಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಟೈಮು 10:30 ಆಗೋಗ್ಬಿಟ್ಟಿದೆ. ಇನ್ನು ಅವನಿಗೆ ತಿನ್ನಿಸಿದ ತಕ್ಷಣವೇ ಪಾಪ ಇವನಿಗೂ ತಿನ್ನಿಸ್ಬಿಡ್ಬೇಕು. ನಮ್ಮ ಟೋನಿ ಜಾಸ್ತಿ ಹೊಟ್ಟೆ ಹಸಿವಲ್ಲಿದ್ದಾಗ ಅವನಿಗೆ ಪೆಡಿಗ್ರಿ ಎಲ್ಲನೂ ಅಷ್ಟೊಂದು ಹೊಟ್ಟೆ ತುಂಬೋದಿಲ್ಲ ಅಂತ ನನಗನ್ಸುತ್ತೆ. ಈ ರೀತಿ ಅನ್ನ ತಿನ್ನಿಸ್ಬಿಟ್ಟಿದ್ದೀನಿ ಅಂತಂದರೆ ನನಗೂ ಸ್ಯಾಟಿಸ್ಫೈ ಆಗುತ್ತೆ ಅವ್ನಿಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ. ಇನ್ನು ನಮ್ಮ ಬ್ರೂನೋ ಚಿಕ್ಕವನಲ್ವ, ಅವನಿಗೆ ಪೆಡಿಗ್ರಿ ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ ಅಂತಂದರೆ ಮುಗೀತು, ಅವನು ಅಷ್ಟೇ. ಮಧ್ಯಾಹ್ನದ ಹೊತ್ತು ಎದ್ದೊಳೋದಿಲ್ಲ, ನಾನೇ ತಿನ್ನಿಸ್ಬೇಕು ಅವನಿಗೆ ಎಬ್ಬಿಸ್ಬಿಟ್ಟು. ಆದರೆ 3 ಹೊತ್ತು ಇಡ್ತೀನಿ ಮಕ್ಳಿಗೆ ಇಬ್ಬರಿಗೂ. ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಇನ್ನು ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು ಒಂಚೂರು ಇತ್ತು, ಅದನ್ನೇ ತಿನ್ಕೊಂಡ್ರು. ಈ ಪಾನಕ, ಹೆಸರುಬೇಳೆ ಇವೆಲ್ಲ ಇತ್ತಲ್ವ, ಸಾರು ಒಂದು ಸ್ವಲ್ಪ ನೆನೆದಿದ್ರೆ ಅದೇ ಮಧ್ಯಾಹ್ನಕ್ಕೆ ಮ್ಯಾನೇಜ್ ಮಾಡಿಬಿಟ್ಟೆ. ಇದು ಬಂದು ಸಾಯಂಕಾಲ. ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಬೇಕು ಅಂತಂದರು ನನ್ನ ಮಗಳು. ಅದೇ ಕೇಳಿದ್ಲು, ನನಗೂ ತಿನ್ಬೇಕಂತ ಅನಿಸ್ತಿತ್ತು. ಇನ್ನು ನಮ್ಮ ಮನೆಯವರು ಮಾಡು ಅಂತಂದರು. ಈಗ ಟೊಮೆಟೊ ಬಾತ್ ಮಾಡ್ತಿದ್ದೀನಿ. ನಿಮ್ಗೊಂದು ಡೌಟ್ ಬರ್ಬೋದು, ಅಲ್ಲಿ ಕಿಟಕಿಯಲ್ಲಿ ಇನ್ನೂ ಬೆಳಕಿದೆ, ಇಷ್ಟು ಬೇಗ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಇವಾಗ ಸಂಜೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮನೆಯವರು ಸ್ವಲ್ಪ ಬೇಗ ಕೆಲಸಕ್ಕೆ ಹೋಗಬೇಕು ಅಂತಂದರು. ಹೋಗೋಕ್ಕೆ ಮುಂಚೆ ತಿನ್ಕೊಂಡು ಹೋಗ್ತೀನಿ ಅಂತಂದ್ರೆ, ಇನ್ನು ಮಾಡಿ ಇಟ್ಬಿಟ್ಟು ಹೋಗೋಣ. ದೇವಸ್ಥಾನಕ್ಕೆ ಹೋದರೆ ಫುಲ್ ರಶ್ ಇರ್ತಾರಲ್ವ, ಎಷ್ಟೊತ್ತಾಗುತ್ತೋ ಏನೋ ಇನ್ನು ನನ್ನ ಮನೆಗೆ ಬರೋದು ಅಂತ ಹೇಳಿಬಿಟ್ಟು ಈಗಲೇ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 5:15 5:15 ಆಗಿರ್ಬೋದು ಅಷ್ಟೇ. ಆವಾಗೆ ಮಾಡಿಬಿಡ್ತಾ ಇದ್ದೆ. ಇನ್ನು ಕುಕ್ಕರಲ್ಲಿದ್ದರೆ ಬಿಸಿಯಾಗಿರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಂದರೆ ಲೇಟ್ ಆಗೋಗುತ್ತಲ್ವ, ಹಾಗಾಗಿ ಇನ್ನು ಸ್ವಲ್ಪ ಪಾನಕ ಕುಡಿಯೋಣ ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೆ. ಬೆಳಗ್ಗೆಯಿಂದ ಕುಡ್ದಿರಲಿಲ್ಲ, ಈ ಉಳ್ಕಲ್ಲು ನೋವು ಅಂತನ್ನಲ್ವ,
ಅದರಿಂದ ಕುಡ್ದಿರಲಿಲ್ಲ. ಬಟ್ ನೋಡ್ತಿದ್ರೆ ಕುಡಿಬೇಕು ಅಂತ ಆಸೆ ಆಗ್ತಿತ್ತು. ಒಂಚೂರು ಕುಡಿದ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಟಚ್ ಆಗ್ದಿರೇ ಕುಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಪಾನಕ ಮಾತ್ರನೂ. ಇನ್ನು ನಮ್ಮ ಮನೆಯವರು ಹೋಗೋವಾಗ ಇನ್ನು ಸ್ವಲ್ಪ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಬಾಟ್ಲಿಗೆ ಹಾಕ್ಕೊಂಡು ಹೋಗ್ತೀನಿ ಅಂತಂದರು. ಸರಿ ಇರೋದನ್ನು ಹಾಕ್ಕೊಂಡು ಹೋಗಿ ಅಂತಂದೆ. ಮಕ್ಕಳಿಬ್ರು ಕುಡಿಯೋದು ಅಷ್ಟೊಂದು ಸ್ವೀಟು ಅವೆಲ್ಲ ತಿನ್ನೋದಕ್ಕೂ ಹೋಗೋದಿಲ್ಲ, ಕುಡಿಯೋದಕ್ಕೂ ಹೋಗೋದಿಲ್ಲ. ಇನ್ನು ಟೊಮೆಟೊ ಬಾತು ನನ್ನ ಸ್ಟೈಲಲ್ಲಿ ಸುಮಾರು ಸಲ ತೋರಿಸ್ಕೊಟ್ಟಿದ್ದೀನಿ, ಆದರೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ಬಿಡ್ಬೇಕಂದ್ರೆ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮರಾಠಿ ಮೊಗ್ಗು, ಏಲಕ್ಕಿ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡಿ ಹಾಕ್ಕೊಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಟೊಮೆಟೊನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕೋದ್ರಿಂದ ನಮಗೆ ಬೇಗ ಕುಕ್ ಆಗುತ್ತೆ. ಹಾಗಾಗಿ ಫ್ರೈ ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಾದರೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಅಕ್ಕಿ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಬೇಕು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡೆ. ಆ ಕಲರ್ ನನ್ನ ಮಗಳಿಗೆ ಇಷ್ಟ, ಹಾಗಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ಗೆ ಇಟ್ಟರೆ ನಮಗೆ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಹಬ್ಬದ ದಿನ ಏನೇನೆಲ್ಲ ಮಾಡ್ಕೊಂಡ್ರಿ, ಹೇಗಿದ್ರಿ ಅಂತ ಹೇಳಿಬಿಟ್ಟು ಈ ಚಿಕ್ಕ ವಿಡಿಯೋದಲ್ಲಿ ನೋಡಿದ್ರಲ್ವ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.